ಜಿಬಿಎ ವ್ಯಾಪ್ತಿಯಲ್ಲಿ ಎರಡನೇ ದಿನದ ಒತ್ತುವರಿ ತೆರವು ಕಾರ್ಯಾಚರಣೆ ಪ್ರಾರಂಭವಾಗಿದೆ. ಏನು ಫುಟ್ಪಾತ್ ಎಲ್ಲೆಲ್ಲಿ ಒತ್ತುವರಿಯನ್ನ ಮಾಡ್ಕೊಂಡಿದ್ರು ಅವೆಲ್ಲವನ್ನು ಕೂಡ ತೆರವು ಮಾಡೋದಕ್ಕೆ ಮುಂದಾಗಿದ್ದಾರೆ. ಇನ್ನು ನಿನ್ನೆಯಿಂದಲೂ ಕೂಡ ಸುಮಾರು 60 ಕಿಲೋಮೀಟರ್ನಷ್ಟು ಆ ಪಾದಚಾರಿ ಒತ್ತುವರಿ ತೆರವನ್ನ ಈಗಾಗಲೇ ಜಿಬಿಎ ಅಧಿಕಾರಿಗಳು ಮಾಡಿದ್ದಾರೆ. ಪ್ರಮುಖವಾಗಿ ಏನು ಪ್ರಮುಖ ರಸ್ತೆಗಳು ಯಾವ್ಯಾವ ಆ ರಸ್ತೆಗಳಲ್ಲಿ ಸುಗಮವಾಗಿ ಪಾದಚಾರಿಗಳು ಸಂಚಾರವನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಿದ್ದು. ಆ ಆದೇಶದ ಅನ್ವಯ ಬೆಂಗಳೂರಿನಲ್ಲಿ ಎಲ್ಲಾ ಕಡೆನೂ ಕೂಡ ಪ್ರಮುಖ ರಸ್ತೆಗಳಲ್ಲಿ ಒತ್ತುವರಿ ತೆರವನ್ನ ಮಾಡ್ತಿದ್ದಾರೆ. ಯಾಕೆ ಅಂತಂದ್ರೆ ಬೆಂಗಳೂರಿನಲ್ಲಿ 90% ರಸ್ತೆಗಳಲ್ಲಿ ಎಲ್ಲೂ ಕೂಡ ಪಾದಚಾರಿಗಳಿಲ್ಲ. ಯಾಕಂದ್ರೆ ಬೀದಿ ಬದಿ ವ್ಯಾಪಾರಿಗಳಾಗಿರ್ಬೋದು, ಹೋಟೆಲ್ ಆಗಿರ್ಬೋದು, ಪಾನಿಪುರಿ, ಜ್ಯೂಸ್ ಅಂಗಡಿ, ಅದೇ ರೀತಿ ಚಾಟ್ಸು, ಬೀಡ ಅಂಗಡಿ, ಈ ರೀತಿಯಾಗಿ ತನ್ನದೇ ಆದಂತಹ ಸಣ್ಣ ಪುಟ್ಟ ಬಿಸ್ನೆಸ್ ಗಳನ್ನ ಮಾಡಿಕೊಂಡು ಪಾದಚಾರಿಗಳನ್ನ ಒತ್ತುವರಿಯನ್ನ ಮಾಡಿಕೊಂಡು ಸುಮಾರು ವರ್ಷಗಳಿಂದಲೂ ಕೂಡ ಇದನ್ನೇ ನಂಬಿಕೊಂಡು ನೆಲೆಯನ್ನು ಕಟ್ಸ್ಕೊಂಡಿದ್ರು. ಆದ್ರೆ ಅದೆಲ್ಲದೂ ಕೂಡ ತೆರೆ ಎಳೆಯುವಂತ ಕೆಲಸ ಈಗ ಸದ್ಯಕ್ಕೆ ಜಿಬಿಎ ಏನು 5 ಪಾಲಿಕೆಗಳ ವ್ಯಾಪ್ತಿಯಲ್ಲೂ ಕೂಡ ಸದ್ಯಕ್ಕೆ ನಡೀತಿದೆ. ಇವತ್ತು ಕೂಡ ಏನ್ ಮೆಜೆಸ್ಟಿಕ್ ನಲ್ಲಿ ನಿನ್ನೆ ಏನು ಕೆಎಸ್ಆರ್ಟಿಸಿ ಬಿಎಂಟಿಸಿ ಕಡೆ ಇದ್ದಂತ ಲೈನ್ ಅನ್ನ ಒತ್ತುವರಿ ತೆರವನ್ನ ಮಾಡಿದ್ರು. ಇವತ್ತು ರೈಲ್ವೆ ನಿಲ್ದಾಣದ ಕಡೆ ಇರುವಂತಹ ರಸ್ತೆ ಏನು ಸಂಪೂರ್ಣವಾಗಿ ಒತ್ತುವರಿಯನ್ನು ಮಾಡಿಕೊಂಡು ಆ ಕಡೆನೂ ಕೂಡ ಒತ್ತುವರಿ ತೆರವನ್ನು ಕೂಡ ಮಾಡ್ತಿದ್ದಾರೆ. ಕೆಲವೊಂದಷ್ಟು ಜನ ಇಲ್ಲೇ ವಾಸವನ್ನು ಕೂಡ ಕಟ್ಕೊಂಡಿದ್ರು. ಒಂದಷ್ಟು ಪಬ್ಲಿಕ್ ಟಾಯ್ಲೆಟ್ ಮತ್ತೆ ದೇವಸ್ಥಾನ ಏನು ಇಲ್ಲೇ ಇರುವಂತಹ ಬುಡಗಳು ಮತ್ತೆ ಏನು ರೈಲ್ವೆ ಸ್ಟೇಷನ್ಗೆ ಹೊಂದಿಕೊಂಡಿರುವಂತಹ ಕಾಂಪೌಂಡ್ಗೆ ಒಂದಷ್ಟು ಸೆಡ್ಗಳನ್ನ ಹಾಕೊಂಡು ಇಲ್ಲೇ ಜೀವನವನ್ನು ಮಾಡಿಕೊಂಡು ಇಲ್ಲೇ ವ್ಯಾಪಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಅವೆಲ್ಲವನ್ನು ಕೂಡ ಈಗ ನೆಲಸಮಗೊಳಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವು ಅದು 25-30 ವರ್ಷಗಳಿಂದ ನಾವು ಇದನ್ನೇ ನಂಬ್ಕೊಂಡು ಜೀವನವನ್ನ ಮಾಡ್ತೀವಿ, ಇಲ್ಲೇ ವಾಸವನ್ನು ಕೂಡ ಮಾಡ್ತಿದ್ದೀವಿ, ನಮಗೆ ಇದನ್ನು ಬಿಟ್ಟು ಬೇರೆ ಏನು ಕೂಡ ದಾರಿ ಗೊತ್ತಿಲ್ಲ, ನಾವು ಯಾವ ರೀತಿಯಾಗಿ ಜೀವನವನ್ನ ನಡೆಸಬೇಕಂತ ಹೇಳ್ಬಿಟ್ಟು ಒಂದಷ್ಟು ಜನ ಅಳಲನ್ನು ಕೂಡ ತೋಡ್ಕೊಳ್ತಿದ್ರೆ. ಬನ್ನಿ ಅವ್ರ ಜೊತೆ ನಾವು ಮಾತಾಡ್ಸೋಣ. ಏನಂತಾರ ಸರ್, ಏನಿಸ್ತಿದೆ ಇವೆಲ್ಲ ನೋಡಿದ್ರೆ? ಹೊಟ್ಟೆ ಹಸಿತಾ ಇದೆ ಸರ್. ನಾವು ಕಷ್ಟ ಪಡ್ದು ಅದೆಲ್ಲ ಮಾಡಿ ನಮ್ಮ ಜೀವನನೇ ಫುಟ್ಪಾತಿಂದ. ನಮ್ಮ ಮನೆ ಏನು ಕತ್ಲು ಮಾಡಿಬಿಟ್ರು ಸರ್. ಕತ್ಲಾದ್ಮೇಲೆ ಬೆಳಕು ಬಂದೇ ಬರುತ್ತೆ ಸರ್. ಒಳ್ಳೆ ದಿವಸ ಬಂದೇ ಬರುತ್ತೆ. ಈಗ ಮಾಡಿದ್ದಾರೆ ಸರ್. ಬೇರೆ ಸರ್ಕಾರ ಆದ್ರೂ ಬರ್ತಾರೆ, ಅವಾಗ ಒಳ್ಳೆ ದಿವಸ ಬರ್ತಾರೆ, ಅವಾಗ ನಮಗೂ ಅನುಕೂಲ, ನಮ್ಗೆ ಏನಾದರೂ ಸಪೋರ್ಟ್ ಮಾಡ್ತಾರೆ ಸರ್. ನಮ್ಮ ಮನೆ ಕತ್ಲು ಮಾಡಿದ್ದಾರೆ, ಬೆಳಗ್ಗೆ ಒಂದು ದಿವಸ ಬಂದೇ ಬರುತ್ತೆ ಸರ್. ಏನು ವ್ಯಾಪಾರ ಮಾಡ್ತಿದ್ರಿ ನೀವು? ನಮ್ದು ಚಿನ್ನಪ್ಪನ ಅಂಗಡಿಗಳು, ಬಟ್ಟೆಗಳು, ಅದು ಇದು ಏನೋ ಒಂದು ಮಾಡ್ಕೊಂಡು ನಮ್ಮ ಮನೆ ಜೀವನ ಎಲ್ಲ ನಾವು ನಡ್ಸ್ಕೊಂಡು ಹೋಗ್ತಾ ಇದ್ರು ಸರ್. ಈ ತರ ಮಾಡಿದ್ದಾರೆ. ನಾವೇನು ಹೇಳ್ತೀರಿ ಸರ್? ಇವತ್ತು ಬೀದಿ ವ್ಯಾಪಾರಿಗೆ 2 ದಿವಸದ ಕರಾಳ ದಿನ ಅಂತ ಅನಿಸ್ತಾ ಇದೆ. ಬೀದಿ ವ್ಯಾಪಾರಿಗೆ ಎಲ್ಲ ಕಡೆನೂ ಫುಟ್ಪಾತ್ ಇಷ್ಟು ಮಟ್ಟಿಗೆ ಎಲ್ಲೋ ಪಾಪ ಸಚಿವರು ಹೇಳಿರೋದು ಎಲ್ಲ 1 ರೋಡ್ 2 ರೋಡ್ ಮಾಡಿ ಅಂತ, ಕೆಲವು ರೋಡ್ ಮಾಡಿ ಅಂತ ಎಲ್ಲ ರೋಡನ್ನು ಇವರು ಬಿಬಿಎಂಪಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಇವತ್ತು ಇದು ತುಂಬಾ ಕಷ್ಟವಾದ ಬೀದಿ ವ್ಯಾಪಾರಿಗಳಿಗೆ. ಇಷ್ಟು ವರ್ಷ ವ್ಯಾಪಾರ ಮಾಡ್ಕೋಬಹುದು, ಎಲ್ಲ ಸರ್ಕಾರಗಳು ಬರುತ್ತೆ ಹೋಗುತ್ತೆ. ಇಷ್ಟು ಕಠಿಣವಾಗಿ ಇಷ್ಟು ಮೋಸವಾಗಿ ಯಾವುದೇ ಸರ್ಕಾರ ಈ ತರ ಒಂದು ಮೋಸಕ್ಕೆ ಇಳ್ದಿಲ್ಲ. ಇಷ್ಟು ಜೆಸಿಬಿಗಳು ಪ್ರತಿ ರೋಡ್ಗೆ 2-3 ಜೆಸಿಬಿ ತಗೊಂಡ್ಬಂದು ಇವತ್ತು ಹೊಡೆಯುವಂತ ಕೆಲಸ ಸರ್ಕಾರ ಮಾಡ್ತಾ ಇದೆ. ಇದು ಮುಂದೆ ಅವ್ರಿಗೆ ತುಂಬಾ ಕಷ್ಟ ಆಗ್ಬೋದು ಅಂತ ನನ್ಗೆ ಅನ್ನಿಸ್ತಾ ಇದೆ. ಇವತ್ತು ಎಲ್ಲರಿಗೂ ಬೀದಿ ವ್ಯಾಪಾರಿಗಳಿಗಾಗಬಹುದು, ರೋಡಲ್ಲಿ ಜನಸಾಮಾನ್ಯರು ಯಾರಿರ್ತಾರೆ ಎಲ್ಲರಿಗೂ ಈಗ ವ್ಯಾಪಾರ ಮಾಡೋರು ಎಲ್ಲರೂ போய் ದೊಡ್ಡ ದೊಡ್ಡ ಹೋಟೆಲ್ ವ್ಯಾಪಾರ ಮಾಡಿ ತಿನ್ನಕ್ಕೆ ಆಗೋದಿಲ್ಲ. ಚಿಕ್ಕ ಹೋಟೆಲ್, ಸಣ್ಣ ಪುಟ್ಟ ಹೋಟೆಲ್ ಒಂದು ಅಡ್ಡ 10 ರೂಪಾಯಿ ಒಂದು ಇಡ್ಲಿ ಇದೆ. ದೊಡ್ಡ ಹೋಟ್ಲಿಗೆ ಹೋದ್ರೆ 50 ರೂಪಾಯಿಗೆ 2 ಇಡ್ಲಿ ಕೊಡ್ತಾರೆ, ಅಥವಾ ಒಂದು ಇಡ್ಲಿ ವಡೆ 50 ರೂಪಾಯಿ 60 ರೂಪಾಯಿ ಇದೆ. ಜನ ಎಲ್ಲಿ ತಿಂತಾರೆ? ಬಡವ್ರ ಹತ್ರ ಒಂದು 50 ರೂಪಾಯಿ ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಅದನ್ನ ಯಾರು ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಇವತ್ತು ಏನೋ ಸಾಮಾನ್ಯ ಜನರಿಗೆ ಇವತ್ತು ಊಟ ಇಲ್ಲಿ ಮೆಸ್ಟಿಕ್ ಪಾಪ ದೊಡ್ಡದು ಸಣ್ಣ ಪುಟ್ಟ ರೋಡ್ಗಳಲ್ಲಿ ಹಾಕೊಂಡು ಏನೋ ಅವ್ರು ಜೀವನ ಮಾಡ್ತಿದ್ರು. ಏನೋ ಅದಕ್ಕೆ ಒಂದು ಅವಕಾಶ ಕೊಡ್ಬೋದಿತ್ತು. ಸಣ್ಣ ಪುಟ್ಟ ಸ್ವಲ್ಪ ಆದಷ್ಟು ಒಳಗಡೆ ಹಾಕೊಳ್ಳಿ, ಸ್ವಲ್ಪ ಚಿಕ್ಕದಾಗ ಹಾಕೊಳ್ಳಿ, ಚೊಕ್ಕದಾಗ ಹಾಕೊಳ್ಳಿ ಮಾಡ್ಬೋದಿತ್ತು. ಇವರು ಏಕಾಏಕಿ ಬಂದು ಇದನ್ನ ಫುಲ್ ತೆಗಿಯೋದು. ಸಚಿವರು ಹೇಳಿದ್ದು ಏನಂದ್ರೆ ಯಾವುದೋ ಕೆಲವು ರೋಡ್ ಮಾತ್ರ ತೆಗಿತೀವಂತ, ಇವರು ಎಲ್ಲಾ ರೋಡ್ ತೆಗಿತಿದ್ದಾರೆ. ಆಫೀಸರ್ಗೆ ಇದೇ ದೊಡ್ಡ ಒಂದು ಅಸ್ತ್ರವಾಗಿ ಸಿಕ್ತು. ಮುಂದೆ ಇವತ್ತು ಹೀಗೆ ಏನು ಮುಂದೆ ಇರಲ್ಲ. ಈಗ ಅವತ್ತು ಪಾಪ ರಾಹುಲ್ ಗಾಂಧಿ ಅವರು 2023 ಸಾರ್ವತ್ರಿಕ ಚುನಾವಣೆಯಲ್ಲಿ ಹೇಳಿದ್ರು. ಇನ್ನು ಮೆಜೆಸ್ಟಿಕ್ ಅಂದ್ರೆ ಸಾಕು ಲಕ್ಷಾಂತರ ಜನ ಬರ್ತಾರೆ. ಯಾಕಂದ್ರೆ ಕೆಎಸ್ಆರ್ಟಿಸಿ ಒಂದ್ ಕಡೆ ಇದೆ, ರೈಲ್ವೆ ನಿಲ್ದಾಣ ಒಂದ್ ಕಡೆ ಇದೆ, ಬಿಎಂಟಿಸಿ ಇದೆ, ಅದ್ರ ಜೊತೆ ಮೆಟ್ರೋ ಕೂಡ ಇದೆ. ಹೀಗಾಗಿ ಆರ್ಟ್ ಆಫ್ ದಿ ಸಿಟಿ ಆಗಿರೋದ್ರಿಂದ ಪ್ರತಿನಿತ್ಯ ಕೂಡ ಲಕ್ಷಾಂತರ ಜನ ಇಲ್ಲಿ ಸಂಚಾರ ಮಾಡ್ತಾರೆ. ಹೀಗಾಗಿ ಬೇರೆ ಕಡೆಯಿಂದ ಬಂದಂತವರು ಆ ಸ್ಟಾರ್ ಹೋಟೆಲ್ ಮತ್ತೆ ಬೇರೆ ಬೇರೆ ದೊಡ್ಡ ಹೋಟೆಲ್ಗೆ ಹೋಗಿ ಊಟವನ್ನು ಮಾಡೋದಕ್ಕಾಗೋದಿಲ್ಲ. ಬೀದಿ ಬದಿ ತಳ್ಳಗಾಡಿ ಅಲ್ಲಿ ಇಲ್ಲಿ ಊಟವನ್ನು ಮಾಡ್ಕೊಂಡು ಹೋಗ್ತಾ ಇದ್ರು. ಮತ್ತೆ ಸಣ್ಣ ಪುಟ್ಟ ವ್ಯಾಪಾರಗಳನ್ನು ಕೂಡ ಮಾಡ್ತಾ ಇದ್ರು. ಅದನ್ನೇ ನಂಬ್ಕೊಂಡಿದ್ರು. ಆದ್ರೆ ಇವತ್ತು ಯಾವುದು ಕೂಡ ಮೆಜೆಸ್ಟಿಕ್ ನಲ್ಲಿ ಆ ತರದ್ದು ಕಾಣಿಸ್ತಿಲ್ಲ. ಇನ್ನು ಒತ್ತುವರಿ ತೆರವು ಎಷ್ಟು ದಿನಗಳ ಕಾಲ ನಡೆಯುತ್ತೆ, ಇನ್ನು ಏನೆಲ್ಲ ಸಮಸ್ಯೆಗಳಾಗುತ್ತೆ, ಅದನ್ನ ಜಿಬಿ ಯಾವ ರೀತಿಯಾಗಿ ಎದುರಿಸುತ್ತೆ ಅಂತ ಕಾದ್ ಕಡ್ಡಾಯವಾಗಿ ತೆರವು ಮಾಡಲೇಬೇಕಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡಿದೆ. ಆ ಆದೇಶದ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ನಿನ್ನೆ ಜಿಬಿಎ ವತಿಯಿಂದ ಎಲ್ಲಾ ಕಡೆನೂ ಕೂಡ
ಪ್ರಮುಖ ರಸ್ತೆಗಳಲ್ಲಿ ಫುಟ್ಪಾತ್ಗಳನ್ನ ಒತ್ತುವರಿ ತೆರವನ್ನ ಮಾಡಿದ್ರು. ಸದ್ಯಕ್ಕೆ ಇವತ್ತು ಕೂಡ ಕೆಲವೊಂದಷ್ಟು ಕಡೆ ಒತ್ತುವರಿ ತೆರವನ್ನ ಮುಂದುವರಿಸುವಂತ ಕೆಲಸ ಜಿಬಿ ಅಧಿಕಾರಿಗಳು ಮಾಡ್ತಾರೆ. ಸದ್ಯಕ್ಕೆ ಮೆಜೆಸ್ಟಿಕ್ ನಲ್ಲಿ ಏನು ಈ ಒಂದು ಭಾಗದಲ್ಲಿ ಕೂಡ ಸಾಕಷ್ಟು ಮಟ್ಟದಲ್ಲಿ ಫುಟ್ಪಾತ್ ನಲ್ಲಿ ಅಂಗಡಿ ಮುಗ್ಗಟ್ಟುಗಳನ್ನ ಇಟ್ಕೊಂಡಿದ್ರು. ಏನು ಫುಟ್ಪಾತ್ ವ್ಯಾಪಾರಗಳನ್ನ ಮಾಡಿಕೊಂಡು ಚಪ್ಪಲಿ ಅಂಗಡಿ ಆಗಿರ್ಬೋದು, ಹೋಟೆಲ್ ಆಗಿರ್ಬೋದು, ಟೀ ಅಂಗಡಿ, ಪಾನ್ ಬೀಡ ಅಂಗಡಿ, ಮತ್ತೆ ಕೆಲವೊಂದಷ್ಟು ಏನು ಶೌಚಾಲಯವನ್ನ ಒತ್ತುವರಿಯನ್ನು ಮಾಡಿಕೊಂಡು ಅಲ್ಲೂ ಕೂಡ ಹೋಟೆಲ್ ಅನ್ನ ನಿರ್ಮಾಣ ಮಾಡಿಕೊಂಡು ವ್ಯಾಪಾರವನ್ನ ಮಾಡ್ತಾ ಇದ್ರು. ಇದು ಕೇವಲ ಇವತ್ತು ನಿನ್ನೆ ಮೊನ್ನೆಯಿಂದ ಆಗಿದ್ದಲ್ಲ, ಸುಮಾರು 30-40 ವರ್ಷಗಳಿಂದ ಮೆಜೆಸ್ಟಿಕ್ ಯಾವಾಗ ಉತ್ಕೊಂಡು ಅವಾಗಲಿಂದಲೂ ಕೂಡ ಇದನ್ನೇ ನಂಬ್ಕೊಂಡು ವ್ಯಾಪಾರವನ್ನ ಮಾಡ್ತಾ ಇದ್ರು. ಯಾಕೆ ಅಂತಂದ್ರೆ ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ ಆಗಿದೆ. ಇಲ್ಲಿ ರೈಲ್ವೆ ನಿಲ್ದಾಣ ಇದೆ, KSRTC ಬಸ್ ನಿಲ್ದಾಣ ಇದೆ, 4 ನಿಗಮಗಳ ಬಸ್ಗಳು ಕೂಡ ಇಲ್ಲಿಗೆ ಬರುತ್ತೆ. ಅದೇ ರೀತಿಯಲ್ಲಿ ಕೂಡ ಮೆಟ್ರೋ ಸ್ಟೇಷನ್ ನಿಲ್ದಾಣ ಇದೆ, ಮತ್ತೆ BMTC ಇದೆ, ಮತ್ತೆ ಅಂತಾರಾಜ್ಯಕ್ಕೆ ಹೋಗುವಂತ ರೈಲ್ವೆ ನಿಲ್ದಾಣ ಕೂಡ ಇರೋದ್ರಿಂದ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಬೇರೆ ಬೇರೆ ದೇಶದಿಂದಲೂ ಕೂಡ ಸಾಕಷ್ಟು ಜನ ಇಲ್ಲಿಗೆ ಬರ್ತಾರೆ. ಪ್ರತಿನಿತ್ಯ ಕೂಡ ಲಕ್ಷಾಂತರ ಜನ ಇಲ್ಲಿ ಬಂದು ಹೋಗುವಂತ ಜಾಗ. ಹೀಗಾಗಿ ಇಲ್ಲಿ ಬಂದಂತವರು ಬೇರೆ 5 ಸ್ಟಾರ್ ಹೋಟ್ಲ್ಗೆ ಇಲ್ಲ ಮಾಮೂಲಿ 2 ಸ್ಟಾರ್ 3 ಸ್ಟಾರ್ ಹೋಟ್ಲ್ಗೆ ಹೋಗಿ ಊಟ ತಿಂಡಿ ಮಾಡೋದಕ್ಕಾಗೋದಿಲ್ಲ, ಕಾಫಿ ಟೀ ಯಾರು ಕೂಡ ಕುಡಿಯೋದಕ್ಕಾಗೋದಿಲ್ಲ. ಅಂತವರಿಗೆಲ್ಲ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಫುಟ್ಪಾತ್ ನಲ್ಲಿ 50 ರೂಪಾಯಿಗೆ ತಿಂಡಿ ಕೊಡೋದು, ಅದು 5-10 ರೂಪಾಯಿಗೆ ಟೀ ವ್ಯಾಪಾರವನ್ನು ಮಾಡ್ಕೊಂಡಿದ್ರು. ಅವರು ಕೂಡ ಸಾಕಷ್ಟು ಬಿಸ್ನೆಸ್ ಕೂಡ ಆಗ್ತಾ ಇತ್ತು, ಮತ್ತೆ ಸಾಕಷ್ಟು ಜನ ಗ್ರಾಹಕರು ಕೂಡ ಬರ್ತಿದ್ರು. ಆದ್ರೆ ನಿನ್ನೆ ಫುಟ್ಪಾತ್ ಒತ್ತುವರಿ ತೆರವನ್ನ ಜಿಬಿ ಅಧಿಕಾರಿಗಳು ಮಾಡಿದ್ರು. ಆಗ ಸಾಕಷ್ಟು ಜನ ಕಣ್ಣೀರನ್ನು ಹಾಕಿದ್ರು, ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಸದ್ಯಕ್ಕೆ ಪ್ರತಿನಿತ್ಯ ಇಲ್ಲಿ ಸಾವಿರಾರು ಜನ ಗಿಜುಗುಡ್ತಾ ಇದ್ರು. ಎಲ್ಲ ಅಂಗಡಿ ಮುಗ್ಗಟ್ಟುಗಳು ಕೂಡ ಓಪನ್ ಆಗಿರ್ತಿತ್ತು. ಆದ್ರೆ ಇವತ್ತು ಯಾವುದೇ ರೀತಿಯಾದಂತ ಅಂಗಡಿ ಮುಗ್ಗಟ್ಟುಗಳು ಯಾರು ಕೂಡ ತೆಗೆದಿಲ್ಲ. ಯಾಕಂದ್ರೆ ಜಿಬಿ ಅವರು ನಿನ್ನೆ ಬಂದು ಒತ್ತುವರಿ ತೆರವು ಮಾಡಿದಕ್ಕ ಈಗ ಕೇವಲ ಒಂದೇ ಒಂದು ತಳ್ಳೋ ಗಾಡಿಯನ್ನು ಇಟ್ಕೊಂಡು ವ್ಯಾಪಾರವನ್ನು ಮಾಡ್ತಿದ್ರೆ. ಅವ್ರನ್ನು ಕೂಡ ಕೇಳೋಣ, ಡೈಲಿ ಎಷ್ಟಾಗ್ತಾ ಇತ್ತು, ಇವತ್ತು ಯಾವ ರೀತಿ ಅಂತ ವ್ಯಾಪಾರ ಇದೆ, ಯಾವ ರೀತಿ ಸಂಕಷ್ಟ ಆಗ್ತಿದೆ. ಅಣ್ಣ, ಯಾವ ತರ ಇದೆ ವ್ಯಾಪಾರ ಇವತ್ತು? ಸರ್ ವ್ಯಾಪಾರ ಇದೆ, ಜನ ಇಲ್ಲ, ಅಂಗಡಿಗಳು ಯಾವುದೂ ಇಲ್ಲ. ಬೆಲೆಗೆ ಹಾಕಿರೋದು ಸೀಟು ಹಂಗೆ ಇದೆ, ರೈಸ್ ಬರ್ತದ್ದು ಬೆಲೆಗೆ ಹಂಗೆ ಇದೆ. ಏನು ಮಾಡೋದು, ಇರೋದು ಖಾಲಿ ಮಾಡೋದ. ಬರೋರು ಬಡವರಿಗೆ 40 ರೂಪಾಯಿ ಅಂತ ಊಟ ಕೊಡ್ತೀವಿ. ಅವ್ರು ನೋಡೋದ, ಬೇರೆಯವ್ರು ನೋಡೋದ. ಇವಾಗ ನೀವೇನು ಪರ್ಮನೆಂಟ್ ಆಗಿ ಹೋಟ್ಲ್ ಇಟ್ಕೊಂಡಿದ್ರೆ ಇಲ್ಲ ತಳ್ಳೋ ಗಾಡಿನ ಡೈಲಿನ? ಎಲ್ಲ ಗಾಡಿನೇ ಸರ್. ಹೋಟ್ಲೆಲ್ಲ ಯಾರು ಕೊಡ್ತಾರೆ ಸರ್? 10 ಲಕ್ಷ ಅಡ್ವಾನ್ಸ್ ಕೊಡು ಅಂತಾರೆ, ತಿಂಗಳಾದ್ರೆ 1 ಲಕ್ಷ ಬಾಡಿಗೆ ಕೊಡು ಅಂತಾರೆ. ಎಲ್ಲಿ ಹೋಗೋದು? ಆನಂದ್ ಕುಮಾರ್. ಇಲ್ಲಿ ಶ್ರೀಮಂತರು ಮಾತ್ರ ವ್ಯಾಪಾರ ಮಾಡೋದಕ್ಕಾಗೋದು. ಯಾಕಂತಂದ್ರೆ ಬಡಬಗ್ಗರು ಯಾರು ಕೂಡ ವ್ಯಾಪಾರ ಮಾಡೋದಕ್ಕಿಲ್ಲ. ಲಕ್ಷಾಂತರ ರೂಪಾಯಿ ಬಿಸ್ನೆಸ್ ಅನ್ನ ಹಾಕ್ಬೇಕು, ಆ ಬಿಸ್ನೆಸ್ ಆಗುತ್ತೆ ಇಲ್ಲ ಅಂದ್ರೂ ಕೂಡ ಗೊತ್ತಿಲ್ಲ. ಹೀಗಾಗಿ ಇದ್ದಂತ ಅಂಗಡಿಗಳೆಲ್ಲೂ ಕೂಡ ತೆರವು ಮಾಡಿದ್ರು. ಈಗ ಸದ್ಯಕ್ಕೆ ಸದಾ ಗಿಜಿಗುಡ್ತಾ ಇತ್ತು. ಸಾಕಷ್ಟು ಜನ ವ್ಯಾಪಾರಗಳು ಮಾಡ್ತಾ ಇದ್ರು, ಸಾಕಷ್ಟು ಜನ ಗ್ರಾಹಕರು ಕೂಡ ಬರ್ತಾ ಇದ್ರು. ಸದ್ಯಕ್ಕೆ ನೆನ್ನೆ ಎನ್ಕ್ರೋಚ್ಮೆಂಟ್ ಆಗಿದ್ದರಿಂದ ಯಾವುದೇ ರೀತಿಯಂತ ಅಂಗಡಿ ಕೂಡ ಓಪನ್ ಆಗಿಲ್ಲ. ಮೆಜೆಸ್ಟಿಕ್ ನಲ್ಲಿ ಕೇವಲ ಒಂದೇ ಒಂದು ತಳ್ಳೋ ಗಾಡಿ ಮಾತ್ರ ವ್ಯಾಪಾರ ನಡೀತಿದೆ. ಬಂದಂತವರು ಒಂದಷ್ಟು ಜನ ಊಟ ತಿಂಡಿಯನ್ನು ತಿಂತಿದ್ದಾರೆ. ಅಸಮಾಧಾನದಿಂದನೇ ಹೇಳ್ತಿದ್ದಾರೆ, ಪ್ರತಿನಿತ್ಯ ಸಾಕಷ್ಟು ವ್ಯಾಪಾರ ಆಗ್ತಾ ಇತ್ತು, ಈಗ ಮಾಡಿರುವಂತ ಐಟಮ್ ಖಾಲಿ ಆದ್ರೆ ಸಾಕು, ನಾವು ಮನೆ ಹೋಗೋಣ ಅನ್ನೋ ಪರಿಸ್ಥಿತಿ ನಿರ್ಮಾಣ ಇದೆ ಅಂತ ಹೇಳ್ತಿದ್ದಾರೆ. ಈಗ ಇವತ್ತು ಎಲ್ಲೆಲ್ಲಿ ಒತ್ತುವರಿ ತೆರವು ಮಾಡ್ತಾರೆ, ಅಲ್ಲಿ ಯಾವ ರೀತಿಯಾದಂತ ಸಮಸ್ಯೆ ಉಲ್ಬಣ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಕ್ಯಾಮರಾಮ್ಯಾನ್ ಪ್ರಶಾಂತ್ ಜೊತೆ ಮಲಡೇಶ್ವರ್, ಪವರ್ ಟಿವಿ, ಬೆಂಗಳೂರು.